ಹಿಂದ್ ಎಲ್ಲ ಕಾಂಪಿಟೇಟಿವ್ ಎಸ್ಪಿರೆಂಟ್ಸ್ಗೆ ಯಾರೆಲ್ಲ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಗ್ರಾಮೀಣ ಡಾಕ್ ಸೇವಕ್ ಅಂತ ಕೇಸಿಂದ ಅರ್ಜಿಗಳನ್ನ ಸಲ್ಲಿಸಿದಿರಲ್ಲ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಇದೊಂದು ಅಪ್ಡೇಟು. ಎಲ್ಲ ಅರ್ಜಿಗಳನ್ನ ಸಲ್ಲಿಸಿಬಿಟ್ಟು ಸರ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಬಿಗ್ ಅಪ್ಡೇಟೇ ಅನ್ಕೊಳ್ಬೋದು. ಏನು ಎಕ್ಸಾಮ್ ಇರಲಾರ್ದೆ, ಫಿಸಿಕಲ್ ಇರಲಾರ್ದೆ, ಮೆಡಿಕಲ್ ಇರಲಾರ್ದೆ ಸಿಗುವಂಥ ಜಾಬ್ ಅಂದರೆ ಪೋಸ್ಟ್ ಆಫೀಸು. ನೀವು ಏನಾದರೂ ನೆಕ್ಸ್ಟ್ ಟೈಮ್ ಕರೆದಾಗ ಅಪ್ಲಿಕೇಶನನ್ನು ಹಾಕ್ಬೇಕು ಅಂದ್ಕೊಂಡಿದ್ರಪ್ಪ ಅಂದರೆ ಈ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡ್ರೆ ನೀವು ಕೂಡ ಮುಂದಿನ ಸಾರಿ ಅಪ್ಲಿಕೇಶನನ್ನು ಹಾಕ್ಬೋದು. ಇದರ ವಯೋಮಿತಿ ನೋಡ್ಕೊಡ್ರಿ, ಎಷ್ಟಪ್ಪ ಅಂದ್ರೆ ಏಜು 18ರಿಂದ 42 ಏಜ್ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಅಂಚೆ ಇಲಾಖೆಯಲ್ಲಿ ಕರ್ನಾಟಕದ ಫಲಿತಾಂಶ ಫಸ್ಟ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಕರ್ನಾಟಕ ಎಲ್ಲ ಜಿಲ್ಲೆ ಅಂದ್ರೆ SSLC ಮೆರಿಟ್ ಬೇಸ್ ಮೇಲೆ ಬಿಡ್ತಾರೆ. ಇದನ್ನು SLC ನೀವು 10ನೇ ತರಗತಿಯ ಅಂಕೆ ಗಳಿಸಿರ್ತಿಲ್ಲ, ಸೊ ಆ ಬೇಸ್ ಮೇಲೆ ಬಿಡ್ತಾರ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಪ್ರತಿ ವರ್ಷನೂ ಕೂಡ ಕಾಲ್ ಫಾರ್ಮ್ ಮಾಡಿರ್ತಾರ. ಬಟ್ ನೀವು ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಬೇಕು. ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ಅವಕಾಶ ಇರ್ತೈತಿ. ಸೊ ಇಂಥ ಅಪಾರ್ಚುನಿಟಿಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆ, ಇದು ನಿಮ್ಗೆ ನಿನ್ನೆ ತಾನೇ ಬಿಟ್ಟಿದ್ದಾರೆ. ಸೊ ನಿನ್ನೆ ನೈಟ್ನ ವಿಡಿಯೋ ಮಾಡಬೇಕಾಗಿತ್ತು. ಸೊ ಇದು ಫಸ್ಟ್ನೇ ಲಿಸ್ಟು. ಟೋಟಲ್ ಏನಿಲ್ಲ ಅಂತಂದ್ರು 3 ಲಿಸ್ಟ್ ಅಂಕಿ ನಿಮ್ಗೆ ಕಡ್ಡಾಯವಾಗಿ ಬಂದೇ ಬರ್ತಾವೆ. ಈ ಲಿಸ್ಟ್ನಲ್ಲಿ ನಿಮ್ಮ ನೇಮ್ ಇರಲಿಲ್ಲಪ್ಪ ಅಂದ್ರೂ ಪರವಾಗಿಲ್ಲ. ಸೊ ಸೆಕೆಂಡು ಥರ್ಡ್ ಲಿಸ್ಟಲ್ಲಿ ಆದರೂ ನಿಮ್ಮ ನೇಮ್ ಇರ್ತದ. ಫಸ್ಟ್ಗೆ ನೋಡ್ಕೊಡ್ರಿ, ಸೀರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿವಿಷನ್ ನೋಡ್ಕೊಡ್ರಿ. ನಾನು ನಿಮ್ಗೆ PDF ಅನ್ನ ಲೈವ್ ಆಗಿ ತೋರಿಸ್ತೀನಿ. ನೆಕ್ಸ್ಟ್ ನಿಮ್ಗೆ ಎಲ್ಲಿ ಅಪ್ಲೋಡ್ ಕೂಡ ಮಾಡ್ತೀನಿ, ಅದು ಎಲ್ಲಿ ಸಿಗ್ತದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಕರೆಕ್ಟಾಗಿ ಕೊಡ್ತಿರ್ತಕ್ಕಂಥ ಮಾಹಿತಿಗಳನ್ನ ತಿಳ್ಕೊಡ್ರಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ಈ ಥರದ ಅಪ್ಡೇಟ್ಗಳಾಗಿರಲಿ, 10ನೇ ತರಗತಿ ಮೇಲೆ ಯಾವುದೇ ಎಕ್ಸಾಮು ಫಿಸಿಕಲ್ ಇರಲಾರ್ದ ಜಾಬ್ಗಳು ಬೇಕಾಗಿತ್ತಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ ಆದ ನಂತರ ಡಿವಿಷನ್ ಆದ ನಂತರ ಯಾವ ಆಫೀಸಿಗೆ ಎಲ್ಲಿಗೆ ಹಾಕಿದ್ರಿ, ನೀವು ಇಲ್ಲಿ ಬಾಗಲಕೋಟೆ ಹಾಕಿದ್ರು, ಸೊ ಎಲ್ಲಿ ಹಾಕಿದ್ರಿ ಅನ್ನೋದನ್ನ. ನೆಕ್ಸ್ಟ್ ಪೋಸ್ಟ್ ಐ ಡಿ ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಪೋಸ್ಟ್ ID ಇರ್ತದೆ. ನೆಕ್ಸ್ಟ್ ಪೋಸ್ಟ್ ನೇಮು BPM ಇದೆ, ಡಾಕ್ ಸೇವಕ್ ಇದೆ, ABPM ಇದೆ. ಸೊ ನೀವು ಯಾವುದಕ್ಕೆ ಹಾಕಿರ್ತಿರಲ್ಲ, ಸೊ ಅದು ಸೆಲೆಕ್ಷನ್ ಆಗಿರ್ತಕ್ಕಂಥ ಪೋಸ್ಟ್ ನೇಮ್ ಇರ್ತದೆ. ಪೋಸ್ಟ್ ಕಮ್ಯುನಿಟಿ ಅಂತ ಕೊಟ್ಟಿದ್ದಾರೆ. ಸೊ ನೀವು UR ಕ್ಯಾಟಗರಿ ಅವರ, OBC ಕ್ಯಾಟಗರಿ ಅವರ, SC ದವರ, ST ದವರ, EWS ದವರ ಅಂತ ಸೆಲೆಕ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ರಿಜಿಸ್ಟರ್ ನಂಬರ್, ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು G11448042 ಈ ಥರ 6125 ಈ ಥರ ನಿಮ್ಮ ರಿಜಿಸ್ಟರ್ ನಂಬರ್ ಇರ್ತೈತಿ. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟ ಕಟ್ ಆಫ್ ನಿಂತ್ಕೊಂಡಿದ್ದೀವಿ ನೋಡ್ಕೊಡ್ರಿ. ಒಬ್ಬ ಫಸ್ಟ್ನೇ ವಿದ್ಯಾರ್ಥಿ 99.68, ಎಷ್ಟು 99.68. ಎಲ್ಲಿ ಕಾಂಪಿಟೇಷನ್ ಹೋಗ್ತಾ ಇದೆ, ಇಂಥವರು ಕೂಡ ಪೋಸ್ಟ್ ಆಫೀಸ್ಗೆ ಸೆಲೆಕ್ಷನ್ ಆಗಿ ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಯಾವ ಲೆಕ್ಕ ವಿಚಾರ ಮಾಡ್ರಿ. ಈಗಿನ ಕಾಲದಲ್ಲಿ ಆ ಥರದ ಕಾಂಪಿಟೇಷನ್ ಇದೆ. ಎಷ್ಟೋ ವಿದ್ಯಾರ್ಥಿಗಳು ಏನು ಅನ್ಕೊಳ್ತಾರೆ, ಸರ್ ಇಂಥ ಪರ್ಸೆಂಟೇಜ್ ಇರ್ತಕ್ಕಂಥವ್ರು ಬೇರೆ ಇಂಜಿನಿಯರಿಂಗು ಸೈನ್ಸು ಮಾಡಿಬಿಟ್ಟು ಮೆಡಿಕಲ್ ಫೀಲ್ಡು ಅಂಥವೆಲ್ಲ ಟ್ರೈ ಮಾಡ್ಬೋದಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಅಂಥಲ್ಲಿ ಎಲ್ಲಿ ಟ್ರೈ ಮಾಡ್ತಿರಲ್ಲ, ಸಿಕ್ಕ ಅವಕಾಶಗಳನ್ನು ಯಾವುದೇ ಜಾಬ್ ಸಿಗಲಿ, ಸೊ ಗೋರ್ಮೆಂಟ್ ಜಾಬ್ ಸಿಕ್ಕರೆ ಸಾಕಂತಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಆ ಥರ ಕಾಂಪಿಟೇಷನ್ ಆಗ್ತಾ ಇದೆ. ಬಟ್ ನೀವು ಕೂಡ 18 ವಯಸ್ಸಾಗಿದೆ, 17 ವಯಸ್ಸಾಗಿದೆ. ನಾನು ಕೂಡ ಒಂದು 22 ಏಜ್ ಅನ್ನೋದನ್ನ ಒಂದು ನೌಕರಿಯನ್ನು ತಗೊಳ್ಬೇಕಂತ ಆಸೆಯನ್ನು ಕಟ್ಕೊಂಡಿದ್ರೆ ಈಗಿಂತ್ರನೇ ಎಫರ್ಟ್ ಹಾಕಬೇಕಾಗತ್ತೆ. ನೋಡ್ಕೊಡ್ರಿ, ಎಷ್ಟು 99 ಇದೆ, 100 ನೋಡಿ. ಯಾರಪ್ಪ ಇವರು 100 ತೊಗೊಂಡಿದ್ದಾರೆ. ಬಾಗಲಕೋಟೆ ಡಿವಿಷನ್ ಚಿತ್ರಗಿ 100 ಮಾರ್ಕ್ಸ್, ಎಷ್ಟು 100ಕ್ಕೆ 100 ಅಂಕಗಳನ್ನು ಕಳಿಸಿದ್ದಾನೆ. ಸೊ ಬಾಗಲಕೋಟೆ ಡಿವಿಷನ್ಗೆ ಸೀಟ್ ಸಿಕ್ಕಿದೆ. ಆಲ್ಮೋಸ್ಟ್ ಆಲ್ ಬಾಗಲಕೋಟೆ ಡಿವಿಷನ್ ಕಟ್ ಆಫ್ ಜಾಸ್ತಿನೇ ನಿಂತಿದೆ. ನೆಕ್ಸ್ಟ್ ಅದರ ಜೊತೆಗೆ ಬಳ್ಳಾರಿಯಲ್ಲಿ ಕೂಡ 99, 98, 97 ಮಟ್ಟ ನಿಂತಿದೆ. ನೆಕ್ಸ್ಟ್ ಬೆಳಗಾವಿ ಡಿವಿಷನ್ ನೋಡ್ಕೊಡ್ರಿ, ಅದು 99, 98, 99, 98 ಅಷ್ಟು ಅದೇ ಐತಿ. ನೆಕ್ಸ್ಟ್ ಅದೇ ನಂತರ ಬೆಂಗಳೂರು ಈಸ್ಟ್ ಅಂತ ಇದೆ. ಬೆಂಗಳೂರು ಈಸ್ಟಲ್ಲಿ 97, 98, 97, 98, 99 ಕೂಡ ನಿಂತಿದೆ. ನೆಕ್ಸ್ಟ್ ಅದೇ ಥರನಾಗಿ ಬೆಂಗಳೂರು ಸೌತ್ ಕೂಡ 98, 99, 98 ನಿಂತಿದೆ. ನೆಕ್ಸ್ಟ್ ಅದೇ ಥರನಾಗಿ ಬೆಂಗಳೂರು ಸೌತ್ ಡಿವಿಷನ್ ಆಯಿತು. ನೆಕ್ಸ್ಟ್ ಯಾವುದಪ್ಪ ಅಂದರೆ ಬೆಂಗಳೂರು ಆದ ನಂತರ ಬೀದರ್ ಡಿವಿಷನಲ್ಲಿ ನೋಡ್ಕೊಡ್ರಿ 97, 98, 97, 98 ಅದು ಕೂಡ ಸೇಮ್ ಅದೇ ಥರನಾಗಿ. ನೆಕ್ಸ್ಟ್ ಚನ್ನಪಟ್ಟಣ ಕೂಡ 98, 98, 98, 97 ಮಟನೂ ಕೂಡ ನಿಂತಿದೆ. ನೆಕ್ಸ್ಟ್ ಅದೇ ಥರನಾಗಿ ಚಿಕ್ಕಮಗಳೂರು ಎಷ್ಟು ನಿಂತಿದೆಯಪ್ಪ ಅಂದರೆ 96, 90 ಚಿಕ್ಕಮಗಳೂರು ನೋಡ್ಕೊಡ್ರಿ. ಅದು ಕೂಡ 98 ಇದೆ, 96 ಇದೆ. ಕ್ಯಾಟಗರಿ ವೈಸ್ 98, 97 EWS ಇರ್ತಕ್ಕಂಥವ್ರು ಮತ್ತು SC/ST ದವರು ಒಂದು ಸ್ವಲ್ಪ ಕಡಿಮೆ ನಿಂತಿದೆ. ಸೊ ಜನರಲ್ ಕ್ಯಾಟಗರಿ ಅವ್ರದವರು OBC ದವರಕ್ಕೆ 99 ಇರಲೇಬೇಕು.
ಓಕೆ, ಚಿಕ್ಕಮಗಳೂರು ನಂತರ ಚಿಕ್ಕೋಡಿ, ನೆಕ್ಸ್ಟ್ ಚಿತ್ರದುರ್ಗ, ನೆಕ್ಸ್ಟ್ ಅದೇ ತರನಾಗಿ ಧಾರವಾಡ ಡಿವಿಷನ್ ಎಷ್ಟಿದೆಯಪ್ಪ ಅಂತಂದ್ರೆ ಅದು 99, 99, 98 ಕೆಳಗಡೆ ಯಾವಿಲ್ಲ, ಒಟ್ಟು 99 ಮೇಲೆ. ಗದಗ ಡಿವಿಷನ್ನು ಕೂಡ 98, 97, 98, 97 ಐತಿ. ನೆಕ್ಸ್ಟ್ ಹಾಸನ್ನು ಕೂಡ, ಹಾಸನ್ ನೋಡ್ಕೊಳ್ರಿ, ಅದು ಕೂಡ 98, 99, 98, 99 ಐತಿ. ಹಾಸನ್ನು, ಹಾವೇರಿ, ಕಲಬುರಗಿ, ಕಾರವಾರ, ಕೊಡಗು, ಕೋಲಾರ, ಕೊಪ್ಪಳ, ಮಂಡ್ಯ, ಮಂಗಳೂರು, ಸಾಕಷ್ಟು ಟೋಟಲಿ 36 ಪೇಜಸ್ಗಳಿದಾವೆ. ಅದರಲ್ಲಿ 36 ಪೇಜ್ಗಳನ್ನು ನೀವು ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿದಿಲ್ಲ, ಸೊ ಆ ಡಿವಿಷನ್ನ ಚೆಕ್ ಮಾಡಿಕೊಡ್ರಿ. ಚೆಕ್ ಮಾಡ್ಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಯಾವ ಥರ ನಿಮ್ಮ ಸೆಲೆಕ್ಷನ್ ಆಗಿದ್ದೀರಾ ಇಲ್ಲ ಅಂತ ಯಾವ ಥರ ಚೆಕ್ ಮಾಡ್ಕೊಳ್ಬೇಕಂದ್ರೆ REG ನಂಬರ್ ಅಂತ ಇದೆ. REG ನಂಬರನ್ನು ಇಲ್ಲಿ ಮೇಲ್ಗಡೆ ಸರ್ಚ್ ಆದರೂ ಮಾಡಿರಿ, ನೀವು ಹಾಕಿರ್ತಕ್ಕಂಥ ಡಿವಿಷನ್ನಿಗೆ ಹೋಗಿ ನಿಮ್ಮ ನಂಬರ್ ಇದೆಯೋ ಇಲ್ಲ ಅಂತ ಕನ್ಫರ್ಮೇಷನ್ ಮಾಡಿಕೊಡ್ರಿ. ಸೊ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ನೋಡ್ಕೊಡ್ರಿ, ಯಾರ್ದೆಲ್ಲ ಈ ಲಿಸ್ಟ್ನಲ್ಲಿ ಕೂತಿದೆಯಲ್ಲ ಅಂಥ ವಿದ್ಯಾರ್ಥಿಗಳು ಎಸ್ ಸೆಲೆಕ್ಟೆಡ್ ಅಂತ ಕಮೆಂಟನ್ನು ಹಾಕಿ. ಸೊ ಯಾರು ಕುಂತಿಲ್ಲಲ್ಲ, ಸೊ ನೆಕ್ಸ್ಟ್ ನಿಮ್ಮದು 2nd, 3rd ಲಿಸ್ಟಲ್ಲಿ ಪಕ್ಕ ಬಂದೇ ಬರ್ತದ. ಹೋಪನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಒಂದೇ ಇದ್ರ ಮೇಲೆ ನಂಬಿಕೆ ಇಟ್ಕೊಂಡು ಕುಂತ್ಕೊಳಕ್ಕೆ ಹೋಗ್ಬೇಡ್ರಿ. ಸಾಕಷ್ಟು ಜಾಬ್ಗಳನ್ನು ಕರೆದಿರ್ತಾರೆ. ಇಂಡಿಯನ್ ಆರ್ಮಿ ಅಪ್ಲಿಕೇಶನ್ ಕರೆದಿದ್ದಾರೆ, ಏರ್ ಫೋರ್ಸ್ ಕರೆದಿದ್ದಾರೆ. ನೆಕ್ಸ್ಟ್ ಯಾವುದೇ ಒಂದು ಹುದ್ದೆಯನ್ನು ಕಾಲ್ಫರ್ ಮಾಡಿದರೆ ಅದ್ರ ಬಗ್ಗೆ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ, ಅಪ್ಲಿಕೇಶನ್ಗಳನ್ನು ಹಾಕೊಡ್ರಿ. ನೆಕ್ಸ್ಟ್ ಪೋಸ್ಟ್ ಆಫೀಸನ್ನು ಕರೆದಾಗ ಯಾವ ಥರ ಅಪ್ಲಿಕೇಶನ್ಗಳನ್ನ ಹಾಕಬೇಕಂದ್ರೆ, ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗಳನ್ನ ಹಾಕೋದಿರುತ್ತೆ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಈ ಥರದ ಲಿಸ್ಟ್ಗಳನ್ನು ಬಿಡ್ತಾರೆ. ಇದಕ್ಕೆ ಫಿಸಿಕಲ್ ಮೆಡಿಕಲ್ ಡಾಕ್ಯುಮೆಂಟ್ ಅಷ್ಟೇ ಇರ್ತದೆ. ಸೊ ಯಾವುದೇ ಥರದ ಎಕ್ಸಾಮ್ ಕೂಡ ಇರೋದಿಲ್ಲ. ಓಕೆ, ಅಪ್ಲಿಕೇಶನ್ಗಳನ್ನು ಹಾಕೊಡ್ರಿ. ಇದ್ರ ಮೇಲೆ ಹೋಪನ್ನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ಕೊಂಡ್ರಿ ಕಟ್ ಆಫ್ ಎಷ್ಟು ನಿಂತಿದೆ ಅಂತ ಯಾಕಂದ್ರೆ 2nd ಲಿಸ್ಟ್ನಲ್ಲಿ ಕೂಡ ಅಷ್ಟೇ ಕಟ್ ಆಫ್ ಬರ್ತದೆ, ಅದಕ್ಕೆ ಕೆಳಗಡೆ ಕಟ್ ಆಫ್ ಬರೋದೇ ಇಲ್ಲ. ಓಕೆ, ಪ್ರತಿಯೊಬ್ಬರಿಗೆ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ ಅಂತ ಆಗುತ್ತೆ ಅಂತ ಹೇಳ್ಕೇಶಂದ ಇಟ್ಕೊಂಡು ಕುಂತಿರ್ತೀರಿ, ಆ ಥರ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವುದೇ ಅಪ್ಲಿಕೇಶನ್ ಕರಲಿ ಹಂಗೆ ಹಾಕ್ತಾನೆ ಇರಬೇಕು, ಹಂಗೆ ಟ್ರೈ ಮಾಡ್ತಾನೆ ಇರಬೇಕು ಸ್ನೇಹಿತರೆ. ಅಂದ್ರೆ ಮಾತ್ರ ನೀವು ಹುದ್ದೆ ಯಾವುದೇ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಇರ್ತೈತಿ. ಯಾರೆಲ್ಲ ಕಾಂಪಿಟೇಟಿವ್ಗೆ ತಯಾರಿಗಳನ್ನು ನಡೆಸ್ತಾ ಇದ್ದೀರಿ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೆ ಕೂಡ ಅಪ್ಲಿಕೇಶನ್ಗಳನ್ನ ಹಾಕಿರ್ತಾರೆ, ಸೊ ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಅಪ್ಡೇಟ್ಗಳು ಬೇಕಾಗಿತ್ತು, ಇನ್ಫಾರ್ಮೇಷನ್ಗಳು ಬೇಕಾಗಿತ್ತು, ಈ ಥರದ PDF ಬೇಕಾಗಿತ್ತಂದರೆ, ಸೊ PDF ಏನಾದರೂ ಬೇಕಾಗಿತ್ತಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡ್ಕೊಡ್ರಿ. ನಿಮ್ದು ಏನಾದರೂ ಟೆಲಿಗ್ರಾಮ್ ಇದ್ದರೆ HJ ಪ್ಯಾರಾಮಿಲಿಟರಿ ಅಂತ ಸರ್ಚ್ ಮಾಡಿರಿ. ಅಲ್ಲಿ ಕೂಡ ನಿಮ್ಗೆ ಟೆಲಿಗ್ರಾಮಿಗೆ ಜಾಯ್ನ್ ಆದರೆ ಈ PDF ಕೂಡ ಅಲ್ಲಿ ಶೇರ್ ಮಾಡಿರ್ತೀನಿ. ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ, ಇದೇ ಮೊದಲ ಬಾರಿಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀವಿ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ, ಹೆಲ್ಪ್ ಆಗಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ. ಕೆಳಗಡೆ ಕಾಣ್ತಿದ್ದಿಲ್ಲ ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ತೋದನ್ನು ಮರೆಯಕ್ಕೆ ಹೋಗ್ಬಿಡಿ. ಈ ಸಬ್ಸ್ಕ್ರೈಬ್ ಬಟನ್ ಒತ್ತೋದ್ರಿಂದ ಎಷ್ಟೆಲ್ಲ ಹೆಲ್ಪ್ ಇದೆ ಅಂದರೆ, ನೀವು 99% ಜಾಬ್ ಇನ್ಫಾರ್ಮೇಷನ್ಗಳು ಸಿಗ್ತಿರ್ತಕ್ಕಂಥ ಕರ್ನಾಟಕದಲ್ಲೇ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ಲೇ ಅನ್ಕೊಳ್ಬೋದು. ಆ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. 2nd ಲಿಸ್ಟ್ ಬಂದ ತಕ್ಷಣ ಅಪ್ಡೇಟ್ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.